ಹಲೋ ಎವ್ರಿವನ್. 11ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ m ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ a ಈಸ್ ಈಕ್ವಲ್ ಟು ಏನಿದೆ m ಅಂತ ಹೇಳಿದ್ದಾರೆ. ಸೊ ಸಾಮಾನ್ಯ ವ್ಯತ್ಯಾಸ d ಈಸ್ ಈಕ್ವಲ್ ಟು ಎಷ್ಟು 3 ಆದರೆ ಸೊ ಪದಗಳ ಸಂಖ್ಯೆ n ಎಷ್ಟಿದೆ 10 ಅಲ್ವಾ. ಸೊ ಈಗ ಸಮಾಂತರ ಶ್ರೇಣಿಯಲ್ಲಿ ನಾವು 10ನೇ ಪದವನ್ನ ಕಂಡುಹಿಡಿಯುವ ಸೂತ್ರ. ಓಕೆ, ಸೊ ಇಲ್ಲಿ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವ ಸೂತ್ರ ಏನ್ ಹೇಳಿ, an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ನಾವು ಬೆಲೆಯನ್ನ ಆದೇಶಿಸಿದಾಗ, ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಏನಾಗುತ್ತೆ, a 10 ಈಸ್ ಈಕ್ವಲ್ ಟು m ಪ್ಲಸ್ 10 ಮೈನಸ್ 1 ಇಂಟು ಡಿ 3. ಸೊ ಈಸ್ ಈಕ್ವಲ್ ಟು m ಪ್ಲಸ್ 10 ಮೈನಸ್ 1 9 ಗುಣಿಸು 3. ಸೊ a 10 ಈಸ್ ಈಕ್ವಲ್ ಟು ಏನಾಯ್ತು m ಪ್ಲಸ್ 27. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ 10ನೆಯ ಪದವು m ಪ್ಲಸ್ 27 ಆಗಿದೆ. ಥ್ಯಾಂಕ್ ಯು.